Hello students, welcome to the classes on business regulations. In this video we are talking about the meaning of goods under Sale of Goods Act. Under Sale of Goods Act, the subject matter of the contract should be goods. And what do you mean by goods according to Sale of Goods Act? Section 2 subsection 7 of the Sale of Goods Act 1930 defines goods as every kind of movable property other than actionable claims and money. ಅಂದರೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಸೆಕ್ಷನ್ 2 ಸಬ್ಸೆಕ್ಷನ್ 7 ಪ್ರಕಾರ ಗೂಡ್ಸ್ ಅಂದರೆ ಏನು? ಎವ್ರಿ ಕೈಂಡ್ ಆಫ್ ಮೂವಬಲ್ ಪ್ರಾಪರ್ಟಿ, every kind of goods which are transferable, which are movable. All movable properties comes under the purview of goods. Other than ಅಂದರೆ ಎಕ್ಸೆಪ್ಟ್, ಇದು ಬಿಟ್ಟು ಮೂವಬಲ್ ಪ್ರಾಪರ್ಟೀಸ್ ಎಲ್ಲನೂ ಗೂಡ್ಸೇ. ಫಿಸಿಕಲ್ ಆಗಿ ಮೂವ್ಮೆಂಟ್ ಆಗುವಂತಹ ಪ್ರಾಪರ್ಟೀಸು ಪ್ಲಸ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವಂತಹ ಪ್ರಾಡಕ್ಟ್ಸ್ ಯಾವುದ್ಯಾವುದಿರುತ್ತೋ ಅವೆಲ್ಲವನ್ನು ಕೂಡ ನಾವು ಗೂಡ್ಸ್ ಅಂತಲೇ ಹೇಳಿ ಕರಿತೀವಿ. ಆದರೆ ನಾಟ್ ಆ್ಯಕ್ಷನಬಲ್ ಕ್ಲೈಮ್ಸ್ ಆ್ಯಂಡ್ ಮನಿ. ಆ್ಯಕ್ಷನಬಲ್ ಕ್ಲೈಮ್ಸ್ ಮತ್ತು ಮನಿ, ಫಿಸಿಕಲ್ ಮನಿ, ಕರೆನ್ಸಿ, ನೋಟ್ಸ್, ಕಾಯಿನ್ಸ್ ಆರ್ ಎನಿ ಕೈಂಡ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಈ ಆ್ಯಕ್ಷನಬಲ್ ಕ್ಲೈಮ್ಸು ಮತ್ತು ಮನಿ ಇವೆರಡೂ ಬಿಟ್ಟು ಉಳಿದಿದ್ದೆಲ್ಲ ಮೂವಬಲ್ ಪ್ರಾಪರ್ಟಿನೂ ಗೂಡ್ಸ್ ಅಂತಲೇ ಹೇಳಿ ಕರೀತಾರೆ. ಮನಿ ಅಂದರೆ ಗೊತ್ತು. ವಾಟ್ ಅಬೌಟ್ ಆ್ಯಕ್ಷನಬಲ್ ಕ್ಲೈಮ್ಸ್? ಆ್ಯಕ್ಷನಬಲ್ ಕ್ಲೈಮ್ಸ್ ಆರ್ ದಿ ಕ್ಲೈಮ್ಸ್ ಫಾರ್ ಡೆಟ್ ಕ್ಲೈಮ್ಸ್. ಅಂದರೆ ನಮಗೆ ಬರಬೇಕಾಗಿರುವಂತಹ ಕೆಲವು ಸಾಲಗಳನ್ನು ವಸೂಲಿಯಾತಿ ಮಾಡುವಂತಹ ಕ್ಲೈಮ್ಸನ್ನು ಆ್ಯಕ್ಷನಬಲ್ ಕ್ಲೈಮ್ಸ್ ಅಂತ ಹೇಳಿ ಕರಿತೀವಿ. ಲೈಕ್ ಕ್ಲೈಮ್ ಫಾರ್ ಅರಿಯರ್ಸ್ ಆಫ್ ರೆಂಟ್, ಕ್ಲೈಮ್ ಫಾರ್ ಮನಿ ಅಂಡರ್ ಇನ್ಶೂರೆನ್ಸ್ ಪಾಲಿಸಿ, or right to get back the purchase money when a sale is cancelled. Lottery ticket, for example, that is also an actionable claim. Insurance policy amount, that is also an actionable claim. So ಈ ಆ್ಯಕ್ಷನಬಲ್ ಕ್ಲೈಮ್ಸ್ ಬಿಟ್ಟು ಉಳಿದೆಲ್ಲ ಮೂವಬಲ್ ಪ್ರಾಪರ್ಟೀಸು ಕೂಡ ಗೂಡ್ಸ್ ಅಂತ ಹೇಳಿ ಕರೀತಾರೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲಿ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಎ ವೆರಿ ಸಿಂಪ್ಲೆಸ್ಟ್ ಮ್ಯಾನರ್. What do you mean by goods under Sale of Goods Act? Under Sale of Goods Act of 1930, goods ಅಂದರೆ every kind of movable property other than actionable claims and money. Actionable claims ಅಂದರೆ ಹೇಳಿದೆ ನಾನು, ಲಾಟ್ರಿ ಟಿಕೆಟ್ಸು, ಅರಿಯರ್ಸ್ ಆಫ್ ರೆಂಟು, ಇನ್ಶೂರೆನ್ಸ್ ಕ್ಲೈಮ್ಸು, ಇಂತಹ ಬಾಕಿಗಳನ್ನು ನಾವು ಆ್ಯಕ್ಷನಬಲ್ ಕ್ಲೈಮ್ಸ್ ಅಂತೀವಿ. ಆ್ಯಂಡ್ ಮನಿ ಈಸ್ ನಾಟ್ ಎ ಗೂಡ್ and includes stock and shares. ಸೊ ಆ್ಯಕ್ಷನಬಲ್ ಕ್ಲೈಮ್ಸು ಮನಿ ಗೂಡ್ಸ್ ಕೆಳಗಡೆ ಇನ್ಕ್ಲೂಡ್ ಆಗಲ್ಲ. ಯಾವ್ಯಾವೆಲ್ಲ ಗೂಡ್ಸಲ್ಲಿ ಇನ್ಕ್ಲೂಡ್ ಆಗತ್ತೆ ಅಂತಲೂ ಹೇಳ್ತಾರೆ. ಶೇರ್ಸ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್, ಶೇರ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್, ಸೆಕ್ಯೂರಿಟೀಸ್, ಡಿಬೆಂಚರ್ಸ್, ಇವೆಲ್ಲವನ್ನು ಕೂಡ ಗೂಡ್ಸ್ ಅಂತ ಹೇಳಿನೇ ಕರೀತಾರೆ. ಸೊ ಯು ಕ್ಯಾನ್ ಬೈ ಆ್ಯಂಡ್ ಸೆಲ್ ದೀಸ್ ಕೈಂಡ್ಸ್ ಆಫ್ ಗೂಡ್ಸ್. ದೆನ್ ಗ್ರೋಯಿಂಗ್ ಕ್ರಾಪ್ಸ್, ಬೆಳೆದು ನಿಂತಿರುವಂತಹ ಫಸಲು. ಅಗ್ರಿಕಲ್ಚರಲ್ ಕ್ರಾಪ್ಸ್ ಆರ್ ಆಲ್ಸೋ ಟ್ರೀಟೆಡ್ ಆಸ್ ಗೂಡ್ಸ್ ಬಿಕಾಸ್ ದೇ ಕ್ಯಾನ್ ಬಿ ಬಾಟ್ ಆ್ಯಂಡ್ ಸೋಲ್ಡ್. ಮ್ಯಾಂಗೋ ಆಗ್ಬೋದು, ಶುಗರ್ ಕೇನ್ ಆಗ್ಬೋದು, ಎನಿ ವೆಜಿಟೇಬಲ್ಸು, ಫ್ರೂಟ್ಸು, ವಾಟ್ ಎವರ್ ಇಟ್ ಈಸ್, ದೇ ಆರ್ ಸೋಲ್ಡ್ ಆ್ಯಂಡ್ ಬಾಟ್ ಇನ್ ದ ಮಾರ್ಕೆಟ್. ಆ್ಯಸ್ ಎ ಕ್ರಾಪ್ ಆಲ್ಸೋ ದೇ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಸೊ they will be brought under the purview of goods. And things attached to farming, not only agricultural produce, things which are attached to farming or agriculture like poultry, fisheries, animal husbandry,
ಆಲ್ ದೀಸ್ ಅಗ್ರಿಕಲ್ಚರ್ ಜೊತೆಗೆ ಹೊಂದಿಕೊಂಡು ಹೋಗುವಂತಹ ಕಸುಬುಗಳು, ಆ ಪ್ರಾಡಕ್ಟ್ಸನ್ನು ಕೂಡ ನಾವು ಗೂಡ್ಸ್ ಅಂತ ಹೇಳಿನೇ ಕರಿತೀವಿ. ಇಟ್ ಕ್ಯಾನ್ ಬಿ ಚಿಕನ್, ಫಿಶಸ್, ಪೌಲ್ಟ್ರಿ, ಅನಿಮಲ್ಸ್, ಕೌ, ಮಿಲ್ಕ್, ಚೀಸ್, ಘೀ, ಬಟರ್ ಮಿಲ್ಕ್. All these byproducts of farming and agriculture, they are also called as goods, and which are agreed to be served before sale or under the contract of sale. So agricultural crops ಅನ್ನು ಕಟ್ ಮಾಡಿ ಸೇಲ್ ಮಾಡಬಹುದು, ಅಥವಾ ಕಟ್ ಮಾಡ್ದಿರನೇ ಬೆಳೆದಿರುವಂತಹ ಫಸಲನ್ನು ಹಾಗೆ ನೀವು ಮಾರಾಟ ಮಾಡಿದ್ರು ದಟ್ ಕಮ್ಸ್ ಅಂಡರ್ ದ ಡೆಫಿನಿಷನ್ ಆಫ್ ಗೂಡ್ಸ್. ದಯವಿಟ್ಟು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದ ಡೆಫಿನಿಷನ್ ಆಫ್ ಗೂಡ್ಸ್ ಅಂಡರ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಸೆಕ್ಷನ್ 2(7). ದ ಟರ್ಮ್ ಗೂಡ್ಸ್ ಮೀನ್ಸ್ ಎವ್ರಿ ಕೈಂಡ್ ಆಫ್ ಮೂವಬಲ್ ಪ್ರಾಪರ್ಟಿ ಅದರ್ ದೆನ್ ಆ್ಯಕ್ಷನಬಲ್ ಕ್ಲೈಮ್ಸ್ ಅಂಡ್ ಮನಿ, including shares and stocks, growing crops and things attached to farming, part of the land which are agreed to be severed before sale or under the contract of sale. Now, these goods are of three types. So the goods are classified into three categories. One is existing goods. The first one, existing goods. Number 2, future goods. Number 3, contingent goods. And again, the existing goods are subclassified into specific ascertained goods and unascertained goods. Let us see what is an existing good. The goods which are owned or possessed by the seller at the time of sale is called existing goods. On the contract of sale alli, the seller will be selling the goods to the buyer. ಯಾವಾಗ ಸೆಲ್ಲರು ಗೂಡ್ಸನ್ನು ಸೆಲ್ ಮಾಡ್ತಾನೋ ಬೈಯರಿಗೆ, ಸೇಲ್ ಮಾಡುವಂತಹ ಟೈಮಲ್ಲಿ ಆ ಗೂಡ್ಸು ಸೆಲ್ಲರ್ ಹತ್ರ ಫಿಸಿಕಲ್ ಆಗಿ ಪ್ರೆಸೆಂಟ್ ಇರಬೇಕು. ದಟ್ ಮೀನ್ಸ್ ದ ಸೆಲ್ಲರ್ ಶುಡ್ ಬಿ ಓನಿಂಗ್ ದ ಗೂಡ್ಸ್. ಅವನ ವಸ್ತುಗಳನ್ನು ಹೊಂದಿರಬೇಕು. ಹಿ ಶುಡ್ ಬಿ ಪೊಸೆಸ್ಡ್, ಎಕ್ಸಿಸ್ಟಿಂಗ್. ಸೆಲ್ಲರ್ ಹತ್ರ ಗೂಡ್ಸು ಪೊಸೆಷನಲ್ಲಿದ್ದರೆ, ಅವನ ಕಂಟ್ರೋಲಲ್ಲಿದ್ದರೆ, ಅವನ ಗೋಡೌನಲ್ಲಿದ್ದರೆ, ಫಿಸಿಕಲಿ ಇಫ್ ದ ಗೂಡ್ಸ್ ಆರ್ ವಿತ್ ದ ಸೆಲ್ಲರ್, ವಿ ಕಾಲ್ ಇಟ್ ಆಸ್ existing goods. So existing goods are the goods which are owned and possessed by the seller at the time of sale. ಮಾರುವಂತಹ ಟೈಮಲ್ಲಿ, at the time of selling, the goods should be in the possession of the seller. ಅದನ್ನು ನಾವು ಎಕ್ಸಿಸ್ಟಿಂಗ್ ಗೂಡ್ಸ್ ಅಂತೀವಿ. ಸೇಲ್ ಮಾಡೋ ಟೈಮ್ಗೆ ಸೆಲ್ಲರ್ ಹತ್ರ ಗೂಡ್ಸ್ ಇಲ್ಲ ಅಂದರೆ ಗೂಡ್ಸ್ ಆರ್ ನಾಟ್ ಎಕ್ಸಿಸ್ಟಿಂಗ್. ಎಕ್ಸಿಸ್ಟಿಂಗ್, ನಾಟ್ ಎಕ್ಸಿಸ್ಟಿಂಗ್, ವೆರಿ ಸಿಂಪಲ್. ಎಕ್ಸಿಸ್ಟಿಂಗ್ ಅಂದರೆ ಸೆಲ್ಲರ್ ಹತ್ರ ಗೂಡ್ಸು ಇದೆ. ನಾನ್ ಎಕ್ಸಿಸ್ಟಿಂಗ್ ಅಂದರೆ ಸೆಲ್ಲರ್ ಹತ್ರ ಗೂಡ್ಸ್ ಇಲ್ಲ, ಇನ್ನೂ ಬಂದಿಲ್ಲ ಅಥವಾ ಅವನ ಹತ್ರ ಇಲ್ಲ. ಹಿ ಈಸ್ ನಾಟ್ ಪೊಸೆಸಿಂಗ್ ದ ಗೂಡ್ಸ್. ಸೊ those goods which are possessed by the seller at the time of making the contract of sale, we call it as existing goods. These existing goods are of three types: specific goods, ascertained goods, unascertained goods. Specific goods means both the buyer and seller decide upon the particular good which has to be bought or sold. ಯಾವ ವಸ್ತುವನ್ನು ಮಾರಾಟ ಮಾಡ್ತಿದ್ದೀವಿ ಅಂತ ಸೆಲ್ಲರ್ಗೂ ಐಡೆಂಟಿಫೈ ಆಗತ್ತೆ, ಯಾವ ವಸ್ತುವನ್ನು ಬೈ ಮಾಡ್ತಿದ್ದೀನಿ ಅಂತ ಬೈಯರ್ಗೂ ಐಡೆಂಟಿಫೈ ಆಗತ್ತೆ. ಅಂತಹ ಗೂಡ್ಸನ್ನು ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ಎ ಬೈಯರ್ ಗೋಸ್ ಟು ಎ showroom, electronic showroom, to purchase television sets. ಅಲ್ಲಿ ಎಲ್ ಜಿ ಟೆಲಿವಿಷನ್ ಇದೆ, ಸ್ಯಾಮ್ಸಂಗ್ ಇದೆ, ಅಕಾಯ್ ಇದೆ, ಸೋನಿ ಇದೆ, ಸ್ಯಾಮ್ಸಂಗ್ ಇದೆ. ಸೊ ವೇರಿಯಸ್ ಟೈಪ್ಸ್ ಆಫ್ ಬ್ರ್ಯಾಂಡೆಡ್ ಟೆಲಿವಿಷನ್ಸ್ ಆರ್ ಅವೈಲಬಲ್. ಬೈಯರ್ ಏನು ಮಾಡ್ತಾನೆ, ಹಿ ವಿಲ್ ಲುಕ್ ಅಟ್ ದ ಫೀಚರ್ಸ್ ಆಫ್ ಆಲ್ ದ ಅವೈಲಬಲ್ ಟೆಲಿವಿಷನ್ಸ್. ಎಲ್ಲ ಟೆಲಿವಿಷನ್ಸ್ ಫೀಚರ್ಸು ಅಬ್ಸರ್ವ್ ಮಾಡ್ತಾನೆ. ಫೈನಲಿ ಹಿ ವಿಲ್ ಡಿಸೈಡ್ ಟು ಬೈ ಎಲ್ ಜಿ ಟಿ ವಿ. ಎಲ್ ಜಿ ಟೆಲಿವಿಷನನ್ನು ಬೈ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಸೊ ಹಿ ಹ್ಯಾಸ್
ಸ್ಪೆಸಿಫಿಕಲಿ ಐಡೆಂಟಿಫೈಡ್ LG ಟೆಲಿವಿಷನ್ ಫಾರ್ ಬೈಯಿಂಗ್. ಏನು ಮಾಡ್ತಾನೆ, ಯಾವ ಟೆಲಿವಿಷನನ್ನು ಬೈ ಮಾಡಬೇಕು ಅಂತ ಅಂದ್ಕೊಳ್ತಾನೆ, LG ಟೆಲಿವಿಷನ್, LG ಟಿವಿಯನ್ನು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನಲ್ಲ, ದಟ್ LG ಟೆಲಿವಿಷನ್ ಈಸ್ ಸ್ಪೆಸಿಫಿಕ್ ಗೂಡ್. 10 ಬ್ರ್ಯಾಂಡ್ಸ್ಗಳಿರುವಂತಹ ಒಂದು ಶೋರೂಮಲ್ಲಿ ದ ಬೈಯರ್ ಹ್ಯಾಸ್ ಐಡೆಂಟಿಫೈಡ್ ಒನ್ ಬ್ರ್ಯಾಂಡ್ ಆಫ್ ಪ್ರಾಡಕ್ಟ್, ಅದನ್ನು ನಾವು ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ದೆನ್ ಅಸರ್ಟೈನ್ಡ್ ಗೂಡ್ಸ್. ವಾಟ್ ಈಸ್ ಅನ್ ಅಸರ್ಟೈನ್ಡ್ ಗೂಡ್? ಅಸರ್ಟೈನ್ಡ್ ಗೂಡ್ ಮೀನ್ಸ್ LG ಟೆಲಿವಿಷನ್ ತಗೋಬೇಕು ಅಂತ ಡಿಸೈಡ್ ಆಗಿದೆ ಬೈಯರು. ಈಗೇನು ಮಾಡ್ತಾನೆ, ಹಿ ವಿಲ್ ಡಿಸೈಡ್ ಅಪಾನ್ ದ ಸೈಜ್ ಆಫ್ ದ ಟಿ ವಿ. LG ಕಂಪನಿ ಡಿಸೈಡ್ ಆಗೋಗಿದೆ, ಸ್ಪೆಸಿಫಿಕಲಿ ಹಿ ವಾಂಟ್ LG TV ಓನ್ಲಿ, ಬಟ್ ಅಂಡರ್ LG TV ಈಸ್ ಗೋಯಿಂಗ್ ಫಾರ್ 32 ಇಂಚಸ್ ಆರ್ 43 ಇಂಚಸ್ ಆರ್ 55 ಇಂಚಸ್ ಆರ್ 85 ಇಂಚಸ್ ಅನ್ನೋದು he will decide. Suppose let us say he has decided to buy LG TV with 85 inches. LG TV 85 inches ಅಂತ ಯಾವಾಗ ಐಡೆಂಟಿಫೈ ಮಾಡ್ತಾನೆ, that becomes ascertained goods. And the third category, unascertained goods or generic goods. ಸ್ಪೆಸಿಫಿಕ್ ಗೂಡ್ಸು ಮತ್ತು ಅಸರ್ಟೈನ್ಡ್ ಗೂಡ್ಸನ್ನು ಡಿಸೈಡ್ ಮಾಡೋದಕ್ಕಿಂತ ಮೊದಲು ಶೋರೂಮಲ್ಲಿರುವಂತಹ ಎಲ್ಲ ಗೂಡ್ಸನ್ನು ನಾವು ಅನ್ಅಸರ್ಟೈನ್ಡ್ ಗೂಡ್ಸ್ ಅಂತಲೇ ಹೇಳ್ತೀವಿ. ಸೆಲ್ಲರು 16 ಕಂಪನಿಯ ಟೆಲಿವಿಷನ್ಸನ್ನು ಅವನ ಶೋರೂಮಲ್ಲಿ ಇಟ್ಕೊಂಡಿದ್ದಾನೆ, ಅವೆಲ್ಲ ಅಸರ್ಟೈನ್ಡ್ ಗೂಡ್ಸೇ, ಅವೆಲ್ಲವನ್ನೂ ಮಾರೋದಕ್ಕೆ ಇಟ್ಕೊಂಡಿದ್ದಾನೆ. ದೇ ಆರ್ ಆಲ್ ಎಕ್ಸಿಸ್ಟಿಂಗ್ ಗೂಡ್ಸ್ ಓನ್ಲಿ. ಆಲ್ ದೋಸ್ ಟೆಲಿವಿಷನ್ ಸೆಟ್ಸ್ ಆರ್ ಇನ್ ದಿ showroom. The seller is there to sell all those TVs there. But when a buyer particularly identifies a particular brand, that becomes a specific good. And in that particular brand, if he marks a particular item, LG ಅಲ್ಲಿ ಅವನ ಹತ್ರ 20-30 ಟೆಲಿವಿಷನ್ಸ್ ಇದೆ, ಅದರಲ್ಲಿ ಯಾವುದೋ ಒಂದು ಟಿ ವಿಯನ್ನು ಅವನು ಮಾರ್ಕ್ ಮಾಡ್ತಾನಲ್ಲ, ಎಸ್ ದಿಸ್ ಪೀಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಂತ, ದಟ್ ಐಡೆಂಟಿಫೈಡ್ and spotted piece is called ascertained goods. So I hope you got the difference between specific goods, ascertained goods and unascertained goods. Unascertained goods andre general goods. It includes everything which the seller is possessing. Specific good is a category of goods possessed by the seller. And ascertained good is one among the specified good which the buyer is ready to buy, which the buyer has identified for purchase. ಅದನ್ನು ಅಸರ್ಟೈನ್ಡ್ ಗೂಡ್ಸ್ ಅಂತ ಹೇಳ್ತೀವಿ. ಫಸ್ಟು ಎಲ್ಲ ಗೂಡ್ಸು ಅನ್ಅಸರ್ಟೈನ್ಡೇ. ಒಂದು ಬ್ರ್ಯಾಂಡು ಐಡೆಂಟಿಫೈ ಮಾಡಿದ ತಕ್ಷಣ ಅದು ಸ್ಪೆಸಿಫಿಕ್ ಆಗಿಬಿಡುತ್ತೆ. ಆ ಬ್ರ್ಯಾಂಡ್ ಒಳಗಡೆ ಯಾವ ಪೀಸನ್ನು ಇವನು ಬೈ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೋ ಅದು ಅಸರ್ಟೈನ್ಡ್ ಗೂಡ್ ಆಗುತ್ತೆ. ಮೂವಿಂಗ್ ಫರ್ದರ್, we should study about future goods. Goods to be manufactured, produced or acquired after making of the contract are called future goods. Existing goods ಅನ್ನು ಹೇಳಬೇಕಾದ್ರೆ ಏನು ಹೇಳಿದೆ ನಾನು? The goods which are possessed by the seller at the time of making a sale is called existing goods. Future goods ಅಂದರೆ the goods which are not possessed in the seller's hands at the time of making a sale, but that goods will be either manufactured in future or it should be brought from a different place in future. ಅದನ್ನೇ ನಾವು ಫ್ಯೂಚರ್ ಗೂಡ್ಸ್ ಅಂದರೆ ಸೆಲ್ಲರ್ ಹತ್ರ ಈಗ ಗೂಡ್ಸ್ ಇಲ್ಲ, ಮುಂದೆ ಬರಬಹುದು. ಇನ್ ಫ್ಯೂಚರ್ ದ ಗೂಡ್ಸ್ ವಿಲ್ ಬಿ ಮೇಡ್ ಅವೈಲಬಲ್, ಅದನ್ನು ಫ್ಯೂಚರ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ದ ಥರ್ಡ್ ಒನ್ ಈಸ್ ಕಂಟಿಂಜೆಂಟ್ ಗೂಡ್ಸ್. ಕಂಟಿಂಜೆಂಟ್ ಗೂಡ್ಸ್, goods the acquisition of which by the seller depends upon an uncertain contingency. Here contingency is nothing but happening or not happening of an uncertain event. Contingent good. Let us say ನನ್ನ ಹತ್ರ ಒಂದು I have a dog, ಒಂದು ನಾಯಿ ಇದೆ. ಅದು
ಇನ್ನೊಂದು 1 ವಾರದಲ್ಲಿ ಮರಿ ಹಾಕತ್ತೆ. ಇಟ್ಸ್ ಪ್ರೆಗ್ನೆಂಟ್, ಇನ್ನೊಂದು 1 ವಾರದಲ್ಲಿ ಮರಿ ಹಾಕತ್ತೆ. ಸೊ ಆ ಮರಿ ಹಾಕುವಾಗ ನನಗೊಂದು ನಾಯಿ ಮರಿ ಬೇಕು ಅಂತ ನಮ್ಮ ಪಕ್ಕದ ಮನೆಯವರು ಹೇಳಿದ್ದಾರೆ. ಐ ಆಮ್ ಗೋಯಿಂಗ್ ಟು ಸೆಲ್ ದಟ್ ಟು ಹಿಮ್. ಸೊ ಪ್ರೊವೈಡೆಡ್ ಹೀ ಈಸ್ ಆಸ್ಕಿಂಗ್ ಫಾರ್ ಎ ಮೇಲ್ ಡಾಗ್. ನನ್ನ ನಾಯಿ ಮರಿ ಹಾಕುವಂತಹ ಮರಿಗಳಲ್ಲಿ ಮೇಲ್ ಪಪ್ಪಿ ಇದ್ದರೆ ಅದನ್ನು ನಾನು ಅವನಿಗೆ ಮಾರೋದು. ಬಟ್ ಕಾಂಟ್ರಾಕ್ಟ್ ಆಗೋಗಿದೆ. ಗಂಡು ನಾಯಿ ಮರಿ ಹುಟ್ಟಿದ್ರೆ ನನಗೆ ಸೇಲ್ ಮಾಡಬೇಕು ಅಂತ ಅವನು ಹೇಳಿದ್ದಾನೆ, ನಾನು ಒಪ್ಕೊಂಡಿದ್ದೀನಿ. ಬಟ್ ಗಂಡು ನಾಯಿ ಮರಿನೇ ಹುಟ್ಟತ್ತಾ? ಇಟ್ಸ್ ಅ ಕ್ವಶನ್ ಮಾರ್ಕ್. ಬಿಕಾಸ್ ಇಟ್ ಈಸ್ ಎ ಕಂಟಿಂಜೆಂಟ್ ಈವೆಂಟ್. ಇಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ವೀಕ್, ಇಟ್ ಹ್ಯಾಪನ್ಸ್ ಇನ್ ಎ ಫ್ಯೂಚರ್ ಪೀರಿಯಡ್, ಆ್ಯಂಡ್ ದೇರ್ ಈಸ್ ನೋ ಗ್ಯಾರಂಟಿ ದಟ್ ವೆದರ್ ಇಟ್ ಮೈಟ್ ಹ್ಯಾಪನ್ ಆರ್ ಇಟ್ ಮೇ ನಾಟ್ ಹ್ಯಾಪನ್. ಗಂಡು ಮರಿ ಹುಟ್ಟಬೋದು, ಹುಟ್ಟದೇ ಹೋಗ್ಬೋದು. ಎಲ್ಲ ಗಂಡು ಮರಿಗಳೇ ಹುಟ್ಬೋದು, ಇಲ್ಲ ಎಲ್ಲ ಹೆಣ್ಣು ಮರಿಗಳೇ ಹುಟ್ಬೋದು, ಗೊತ್ತಿಲ್ಲ. ಸೊ ಕಂಟಿಂಜೆಂಟ್ ಗೂಡ್ ಗೊತ್ತಿಲ್ಲ. ಅದು ಹುಟ್ಟೋವರೆಗೂ ಗಂಡು ಮರಿ ಹುಟ್ಟುತ್ತಾ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಸಪೋಸ್ ದ ಗೂಡ್ಸ್ ಆರ್ ಕಮಿಂಗ್ ಫ್ರಮ್ ಎ ಡಿಫರೆಂಟ್ ಪ್ಲೇಸ್ ಇನ್ ಓಷನ್, steamer whether it will reach the port safely or not, it's a contingent. That goods are also called as contingent goods. So third category is contingent good. The example we can take: A agrees to sell 100 units of an article provided the ship which is bringing them reaches safely.